ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಏನು, ಚಿನ್ನವನ್ನು ಖರೀದಿ ಮಾಡೋದನ್ನು ಒಂಚೂರು ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಮುಂದಕ್ಕೆ ಹಾಕ್ಕೊಳ್ಳಿ, ಮುಂದಿನ ವರ್ಷ ಖರೀದಿಯನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಜನರು ಶಿರಸ ವಹಿಸಿ ಪಾಲಿಸ್ತಾ ಇದ್ದಾರೆ. ಚಿನ್ನ ಖರೀದಿ ಮಾಡೋದೇ ಈಗ ಕಡಿಮೆ ಆಗ್ಬಿಟ್ಟಿದೆ. ಚಿನ್ನದ ಅಂಗಡಿಗಳೆಲ್ಲ ಖಾಲಿ ಖಾಲಿ ಆಗೋಗ್ಬಿಟ್ಟಿದೆ. ಬಹುತೇಕ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ, ಪ್ರಧಾನಿ ಹೇಳಿದ್ದು ಕರೆಕ್ಟ್ ಆಗಿದೆ, ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ, ಬಟ್ ನಮ್ದು ವ್ಯಾಪಾರನೂ ಆಗ್ತಾ ಇಲ್ಲ, ನಾವು ಏನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಒಂಥರ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಂಗಿದೆ ವ್ಯಾಪಾರಸ್ಥರ ಕತೆ. ಎಲ್ಲೆಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಈಗ ಚಿನ್ನದ ಅಂಗಡಿ ಮಾಲೀಕರದ್ದು, ನೀವೇ ನೋಡಿ. ವರ್ಷದವರೆಗೆ ಚಿನ್ನ ಖರೀದಿಸದಂತೆ ಮೋದಿ ಕರೆ. ನಮೋ ಮಾತಿಗೆ ಜೈ ಎಂದ ಸಾರ್ವಜನಿಕರು. ಬಂಗಾರ ಖರೀದಿಗೆ ಮುಂದಾಗದ ಗ್ರಾಹಕರಿಲ್ಲದೆ ಬಿಕೋ ಅಂತಿವೆ ಚಿನ್ನದಂಗಡಿಗಳು. ಒಂದು ಕಡೆ ಮಧ್ಯಪ್ರಾಚ್ಯ ಸಂಘರ್ಷ, ಮತ್ತೊಂದು ಕಡೆ ಪ್ರಧಾನಿ ಮೋದಿಯಿಂದ ಚಿನ್ನ ಖರೀದಿಸದಂತೆ ಕರೆ. ಮೋದಿ ಮಾತನ್ನ ಬೆಂಬಲಿಸಿರುವ ಗ್ರಾಹಕರು ಚಿನ್ನ ಖರೀದಿಗೆ ಮುಂದಾಗ್ತಿಲ್ಲ. ವರ್ಷದವರೆಗೂ ಮೋದಿ ಚಿನ್ನವನ್ನ ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಚಿನ್ನವನ್ನ ಕೊಳ್ಳಲ್ಲ ಅಂತ ಗ್ರಾಹಕರು ಶಪಥ ಮಾಡಿದ್ದಾರೆ. ಆದರೆ ಗ್ರಾಹಕರೇ ಬರದೆ ವ್ಯಾಪಾರ ಕುಸಿತವಾಗಿದ್ದು ಚಿನ್ನದಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿರುವ 4,000ಕ್ಕೂ ಅಧಿಕ ಹೋಲ್ಸೇಲ್ ರಿಟೇಲ್ ಅಂಗಡಿಗಳಿದ್ದು ವ್ಯಾಪಾರವೇ ಇಲ್ಲದಂತಾಗಿದೆ. ಬಹುತೇಕ ಚಿನ್ನದಂಗಡಿಗಳು ವ್ಯಾಪಾರವಿಲ್ಲದೆ ಬಿಕೋ ಅಂತಿವೆ. ಇದರಿಂದ ಚಿನ್ನದ ಮಾರಾಟಗಾರರು, ವ್ಯಾಪಾರಿಗಳು ಆತಂಕಕ್ಕೊಳಗಾಗಿದ್ದಾರೆ. ಅವೆನ್ಯೂ ರಸ್ತೆಯಲ್ಲಿರುವಂತಹ ಮಧ್ಯಮ ಕ್ರಮಾಂಕದ ಚಿನ್ನದ ಅಂಗಡಿಗಳೇನಿದಾವೆ ಅವೆಲ್ಲವೂ ಕೂಡ ಇದೀಗ ಖಾಲಿ ಆಗಿದ್ದಾವೆ. ಮದುವೆ ಸಮಾರಂಭ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಹೆಚ್ಚಾಗಿ ಅವೆನ್ಯೂ ರಸ್ತೆಯಲ್ಲಿರುವಂತಹ ಸುಮಾರು ಚಿನ್ನದ ಅಂಗಡಿಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ರು, ಖರೀದಿಯನ್ನ ಮಾಡ್ತಾ ಇದ್ರು. ನೋಡಿ, ಒಂದು ಶಾಪ್ನ ಮುಂಭಾಗದ ದೃಶ್ಯಗಳನ್ನ ತೋರಿಸ್ತೇನೆ. ಸೊ ಇಲ್ಲಿಗೆ ಸಹಜವಾಗಿ ಏನು ಬೇರೆ ಬೇರೆ ಭಾಗಗಳಿಂದ ಬಂದು ಪರ್ಚೇಸಿಂಗ್ ಅನ್ನ ಮಾಡ್ತಾ ಇದ್ರು. ಅವ್ರಿಗೆ ಬೇಕಾಗಿರುವಂತಹ ಡಿಸೈನ್ಸ್ಗಳನ್ನ ಮಾಡಿಸ್ಕೊಡೋದಕ್ಕೆ ಆರ್ಡರ್ ಅನ್ನ ಮಾಡಿ ಹೋಗ್ತಾ ಇದ್ರು. ಆದ್ರೆ ಇವತ್ತು ಅದು ಯಾವುದು ಕೂಡ ಆಗ್ತಾ ಇಲ್ಲ. ಬರುವಂತಹ ಗ್ರಾಹಕರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಸೊ ಹೀಗಾಗಿ ಅಕ್ಕಪಕ್ಕದ ವ್ಯಾಪಾರಿಗಳೇನಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ. ಮುಂದೇನು ಮಾಡಬೇಕು? ಸೊ ನಮ್ಮ ಒಂದು ಬಿಸ್ನೆಸ್ ಹೊಡೆತಕ್ಕೆ ಅಂದರೆ ನಮ್ಮ ಬಿಸ್ನೆಸ್ಗೆ ಹೊಡೆತ ಬಿದ್ದರೆ ಮುಂದೆ ನಾವೇನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಚಿನ್ನವನ್ನು ಕರಗಿಸುವಂಥವ್ರು ಅಥವಾ ಡಿಸೈನ್ ಮಾಡುವಂಥವ್ರು, ಹೀಗೆ ಕೆಳ ಹಂತದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು, ಈಗ ಅವ್ರಿಗೂ ಕೂಡ ಇದೀಗ ವ್ಯಾಪಾರ ಇಲ್ಲದೆ ಗ್ರಾಹಕರು ಬರ್ದೇ ಇರುವಂತಹ ಕಾರಣಕ್ಕಾಗಿ ಅವರು ಕೂಡ ಕಂಗಾಲಾಗಿದ್ದಾರೆ. ಒಂದು ವರ್ಷದ ತನಕ ಚಿನ್ನವನ್ನ ಖರೀದಿ ಮಾಡುವುದು ಮುಂದೂಡಿ ಎಂಬ ಪ್ರಧಾನಿ ಮೋದಿ ಕರೆ ಹಾಗೂ ಚಿನ್ನದ ಮೇಲಿನ ಸುಂಕ ಹೆಚ್ಚಳದ ಬಳಿಕ ಚಿನ್ನದ ವ್ಯಾಪಾರ ಕಡಿಮೆಯಾಗಿದೆ. ಮದುವೆ ಇನ್ನಿತರ ಶುಭ ಕಾರ್ಯಗಳಿಗೆ ಚಿನ್ನವನ್ನ ಖರೀದಿಸಲು ವಿಚಾರಿಸಿಕೊಂಡು ಹೋದ ಗ್ರಾಹಕರು ಇದೀಗ ವಾಪಸ್ ಬಂದು ಪರ್ಚೇಸ್ ಮಾಡ್ತಿಲ್ಲ. ದರ ಕಡಿಮೆಯಾದ ಬಳಿಕ ಖರೀದಿಗೆ ಬರ್ತೇವೆ ಅಂತ ಹೇಳ್ತಿದ್ದಾರೆ. ಮೋದಿ ಕರೆ ಕೊಟ್ಟ ಕೆಲವೇ ದಿನಗಳಲ್ಲಿ ಹೀಗಾದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಹೇಗೆ ಅಂತ ವ್ಯಾಪಾರಿಗಳು ಆತಂಕಕ್ಕೊಳಗಾಗ್ತಿದ್ದಾರೆ. ಅವೆನ್ಯೂ ರೋಡ್ ಚಿನ್ನದಂಗಡಿ ಖಾಲಿ. ಬೆಂಗಳೂರಿನ ಹಲವು ಭಾಗಗಳಿಂದ ಅವೆನ್ಯೂ ರಸ್ತೆಯ ಚಿನ್ನದಂಗಡಿಗೆ ಬರೋರ ಸಂಖ್ಯೆ ನಿತ್ಯವೂ ಹೆಚ್ಚುತ್ತಾ ಇತ್ತು. ಆದರೆ ಕಳೆದ 2-3 ದಿನಗಳಿಂದ ಗ್ರಾಹಕರೇ ಬರ್ತಿಲ್ಲ. ಬಂದ ಕೆಲ ಗ್ರಾಹಕರು ಕೂಡ ದರವನ್ನು ನೋಡಿ ಖರೀದಿಯಿಂದ ಹಿಂದೆ ಸರಿತಿದ್ದಾರೆ. ರಾಷ್ಟ್ರದ ಹಿತಾಸಕ್ತಿಯ ವಿಚಾರ ಬಂದಾಗ ಮೋದಿ ಅವರಿಗೆ ಬೆಂಬಲಿಸ್ತೇವೆ, ಆದರೆ ಈ ಮಧ್ಯೆ ನಮ್ಮ ಉದ್ಯಮ ನಡಿಬೇಕಲ್ವಾ ಅಂತ ಚಿನ್ನದ ವ್ಯಾಪಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ವ್ಯಾಪಾರ ಮೊದಲಿಗಿಂತ ಹೀನಾಯ ಆಗೋಗ್ಬಿಟ್ಟಿದೆ. ನಾಟ್ ಮೋರ್ ದೆನ್ 10% ಬಿಸ್ನೆಸ್ ನಡೀತಾ ಇಲ್ಲ. ಪ್ಲಸ್ ಅವ್ರ ದೃಷ್ಟಿ ಬರೀ ಗೋಲ್ಡ್ ಚಿನ್ನ ಒಂದೇ ಹೇಳ್ತಾ ಇದ್ದಾರೆ. ಇದ್ರ ಹಿಂದ್ಗಡೆ ಸಾವಿರಾರು ಕೆಲಸದವ್ರು ಇದ್ದಾರೆ. ಆ ಸಾವಿರಾರು ಕೆಲಸದವ್ರ ಹಿಂದ್ಗಡೆ ಲಕ್ಷಾಂತರ ಕುಟುಂಬ ಬಾಳ್ತಾ ಇದೆ. ಅವ್ರಿಗೆಲ್ಲ ಏಟ್ ಬೀಳುತ್ತೆ. ಮತ್ತು ಇನ್ನೊಂದು ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಹೊಸ ಕೆಲಸದವ್ರು ಕಲಿಯೋಕ್ಕೆ ಬರ್ತಾ ಇಲ್ಲ. ಇರೋರು ಬಿಟ್ಟು ಹೋಗ್ಬಿಡ್ತಾರೆ. ಹೊಸ ಆ್ಯಡ್ ಆಗ್ತಾ ಇಲ್ಲ ಕೆಲಸದವ್ರು ಕಲಿಯೋದಕ್ಕೆ. ಇವಾಗ ಕೆಲಸ ಇಲ್ದಿರ ಮಾಡೋರು ಬಿಟ್ಟು ಹೋಗ್ಬಿಟ್ರೆ ಫ್ಯೂಚರು ಗೋಲ್ಡ್ ಎತ್ಕೊಳ್ರಿ ಅಂದರೆ ಇಲ್ಲಿ ಕೆಲಸ ಮಾಡೋರು ಇರಲ್ಲ. ಸ್ಟಾರ್ಟಿಂಗ್ ಫ್ರಮ್ ಬ್ಯಾಂಕಿಂದ ಚಿನ್ನ ಬಂದು ಗ್ರಾಹಕರಿಗೆ ಹೋಗೋರ್ಗು 1 ಕೋಟಿ ಜನ ಕೆಲಸದವ್ರು ಇದ್ದಾರೆ. ಚಿನ್ನ ಖರೀದಿಗೆ ಬಾರದ ಗ್ರಾಹಕರು, ಕೆಲಸವಿಲ್ಲದೆ ಖಾಲಿ ಕೂತ ಅಕ್ಕಸಾಲಿಗರು, ಕುಲಕಸುಬು ನೆಚ್ಚಿಕೊಂಡವರಿಗೆ ಆಘಾತ. ಚಿನ್ನದಂಗಡಿಗೆ ಬರುವ ಗ್ರಾಹಕರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ಇದರ ಬಿಸಿ ಚಿನ್ನ ಕೋರಿಲೇಟೆಡ್ ವ್ಯಾಪಾರಿಗಳಿಗೂ ಕೂಡ ತಟ್ಟಿದೆ. ಚಿನ್ನ ಕರಗಿಸೋರು, ಒಡವೆ ಡಿಸೈನ್ ಮಾಡೋರು, ಪಾಲಿಶ್ ಮಾಡೋರು ಹಾಗೂ ಒಡವೆಯನ್ನ ಬಾಕ್ಸ್ ಮಾಡೋರು ವ್ಯಾಪಾರವಿಲ್ಲದೆ ಆತಂಕಕ್ಕೊಳಗಾಗಿದ್ದಾರೆ. ಚಿನ್ನವನ್ನ ಕರಗಿಸುವಂಥವ್ರು ಮತ್ತೆ ಡಿಸೈನ್ ಅನ್ನ ಮಾಡುವಂಥವ್ರಿಗೆ ಈಗ ಕೆಲಸ ಇಲ್ಲ. ಸೊ ಅಂತಹ ವ್ಯಾಪಾರಿಗಳು ಕೂಡ ಇದೀಗ ಕಂಗಾಲಾಗಿದ್ದಾರೆ. ಒಂದಿನಕ್ಕೆ ಸುಮಾರು 50-60 ಜನ ಗ್ರಾಹಕರು ಬರ್ತಾ ಇದ್ರು. ಈಗ ಅದರ ಸಂಖ್ಯೆ ಕಡಿಮೆ ಆಗಿದೆ. ನೋಡಿ, ಇದು ಚಿನ್ನವನ್ನು ಕರಗಿಸುವಂತಹ ಒಂದು ವಿಧಾನ. ಸೊ ಯಾವುದೇ ಒಂದು ಶಾಪ್ಗೆ ಹೋಗಿ ಚಿನ್ನವನ್ನು ತಗೊಂಡು ಬಳಿಕ ಸೊ ಕೆಲವರು ಬೇರೆ ಬೇರೆ ಡಿಸೈನ್ಗಳನ್ನು ಮಾಡಿಸ್ಲಿಕ್ಕೆ, ಕರಗಿಸ್ಲಿಕ್ಕೆ ಅಂತೇಳಿ ಬರ್ತಾರೆ. ಇನ್ನು ಕೆಲವರು ಹಳೆಯ ಚಿನ್ನವನ್ನು ಕರಗಿಸ್ಲಿಕ್ಕೆ ಅಂತೇಳಿ ನೇರವಾಗಿ ಇಂಥ ಶಾಪ್ಗಳಿಗೆ ಬರ್ತಾರೆ. ಸೊ ಇಲ್ಲಿ ಕೆಲಸ ಮಾಡುವಂಥ ಒಂದಿಷ್ಟು ಸಿಬ್ಬಂದಿಗಳು ಕೂಡ ಇರ್ತಾರೆ. ಸೊ ಯಾವಾಗ ಗ್ರಾಹಕರು ಬರ್ತಾರೆ ಆವಾಗ ಇವ್ರಿಗೆ ವ್ಯಾಪಾರ ಆಗುತ್ತೆ. ಆದರೆ ಕಳೆದ 2-3 ದಿನಗಳಿಂದ ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿದೆ. ಸೊ ಹೀಗಾಗಿ
ಹೀಗಾಗಿ ವ್ಯಾಪಾರ ಕುಂಠಿತ ಆಗಿದೆ. ಯಾವುದಾದ್ರೂ ಚಿನ್ನದ ಅಂಗಡಿಗಳಿಗೆ ಹೋದರೆ ಸೊ ಅಲ್ಲಿಂದ ಅದನ್ನು ಮೆಲ್ಟಿಂಗ್ ಮಾಡಲಿಕ್ಕೆ ಅಂತೇಳಿ ಇಂತಹ ಒಂದು ಅಂಗಡಿಗಳಿಗೆ ಕಳಿಸ್ತಾರೆ. ಆದರೆ ಇಲ್ಲಿ ಬರುವಂಥ ಗ್ರಾಹಕರ ಸಂಖ್ಯೆನೇ ಕಡಿಮೆ ಆಗಿದೆ. ಅಂದರೆ ಚಿನ್ನದ ಅಂಗಡಿಗಳಲ್ಲಿ ವ್ಯಾಪಾರ ಆದರೆ ಮಾತ್ರ ಇಲ್ಲಿ ಮೆಲ್ಟಿಂಗ್ ಬರ್ತಾರೆ. ಇಂಥ ಸಂದರ್ಭದಲ್ಲಿ ನೇರವಾಗಿ ಬಂದು ಅದು ಮೆಲ್ಟಿಂಗನ್ನು ಮಾಡಿಸ್ಲಿಕ್ಕೆ ಕೂಡ ಕಸ್ಟಮರ್ಸ್ಗಳ ಸಂಖ್ಯೆ ಕಡಿಮೆ ಇದೆ. ಸೊ ಹೀಗಾಗಿ ಅವ್ರಿಗೂ ಕೂಡ ವ್ಯಾಪಾರ ಆಗದೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ವ್ಯಾಪಾರ ತುಂಬ ಕಡಿಮೆ ಆಗಿದೆ. ಮತ್ತು ಜ್ಯುವೆಲ್ಲರ್ಸ್ ಅವ್ರಿಗೆ ಪಬ್ಲಿಕ್ ಬರ್ತಾ ಇಲ್ಲ ಅಂದರೆ ಎಲ್ಲಿಂದ ವ್ಯಾಪಾರ ಆಗುತ್ತೆ ಸರ್? ಅವ್ರಿಗೆ ವ್ಯಾಪಾರ ಆದರೆ ನಮ್ಗೆ ವ್ಯಾಪಾರ ಆಗುತ್ತೆ. ಮುಂಚೆ 100 ಗ್ರಾಮ್ 200 ಗ್ರಾಮ್ ಮೂಸ್ ಇಕ್ತಾ ಇದ್ವಿ ಮೆಲ್ಟಿಂಗ್ಗೆ, 10 kg ಬೆಳ್ಳಿ ಇಕ್ತಾ ಇದ್ವಿ, 1 kg ಬೆಳ್ಳಿ ಇಕ್ತಾ ಇದ್ದೀವಿ, ಚಿನ್ನ 10 ಗ್ರಾಮ್ 20 ಗ್ರಾಮ್ ಇಕ್ತಾ ಇದ್ದೀವಿ. ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದರಲ್ಲಿ ಲಿಕ್ವಿಡ್ ಫಾರ್ಮ್ ಮಾಡಿಬಿಟ್ಟು ಟೆಸ್ಟಿಂಗ್ ಮಾಡಿ ಡೈರೆಕ್ಟು ನೀವು ಐಟಮ್ ತೊಗೊಬೋದು. ಇದು ಲಾಸ್ಟ್ ಫಾರ್ಮ್, ಇದನ್ನು ಮಾಡೋಕ್ಕಾಗಲ್ಲ. ಇದು ಒಡವೆ ಬಾಕ್ಸ್ ಬ್ಯಾಗ್ ಮಾಡುವವರಿಗೂ ಸಂಕಷ್ಟ. ವ್ಯಾಪಾರವಿಲ್ಲದೆ ಕಂಗೆಟ್ಟ ಅಂಗಡಿ ಮಾಲೀಕರು. ಚಿನ್ನದ ಅಂಗಡಿಗಳಲ್ಲಿ ಆಭರಣಗಳನ್ನ ಗ್ರಾಹಕರಿಗೆ ಕೊಡುವಾಗ ಬ್ಯಾಗು, ಬಾಕ್ಸು, ಪರ್ಸುಗಳನ್ನ ಅಂಗಡಿಯವರು ಕೊಡ್ತಾರೆ. ಆದರೆ ಈ ಬಾಕ್ಸ್, ಬ್ಯಾಗ್ ಮಾರಾಟ ಮಾಡುವ ವ್ಯಾಪಾರಿಗಳಿಗೆ ಚಿನ್ನದ ದರ ಏರಿಕೆಯಿಂದ ಟೆನ್ಷನ್ ಶುರುವಾಗಿದೆ. ಚಿನ್ನ ಮಾರಾಟವಿಲ್ಲದೆ ಬ್ಯಾಗು, ಬಾಕ್ಸುಗಳ ವ್ಯಾಪಾರವಿಲ್ಲ. ಹೀಗಾಗಿ ಇದನ್ನೇ ಕುಲಕಸಬು ಮಾಡಿಕೊಂಡು ಬದುಕ್ತಾ ಇದ್ದವ್ರಿಗೆ ಮುಂದೇನು ಅನ್ನುವಂತಹ ಆತಂಕ ಶುರುವಾಗಿದೆ. ಚಿನ್ನದ ಮೇಲಿನ ಆಮದು ಸುಂಕವನ್ನ ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ. ಇದರಿಂದ ಚಿನ್ನದ ವ್ಯಾಪಾರಿಗಳಿಗೂ ಇದೀಗ ವ್ಯಾಪಾರ ಇಲ್ಲದೆ ಕಂಗಾಲಾಗಿದ್ದಾರೆ. ಅದರ ಕೋರಿಲೇಟೆಡ್ ಅಂಗಡಿಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿದೆ. ನೋಡಿ, ಚಿನ್ನವನ್ನು ಖರೀದಿ ಮಾಡಿದ ಮೇಲೆ ಒಂದು ಬಾಕ್ಸ್ಗಳಲ್ಲಿ ಹಾಕ್ಕೊಳ್ತಾರೆ, ಅಥವಾ ಈ ಒಂದು ಬಾಕ್ಸ್ಗಳನ್ನು ರೆಡಿ ಮಾಡಿ ಚಿನ್ನದ ಅಂಗಡಿಗಳಿಗೆ ಈ ಒಂದು ಅಂಗಡಿಯವರು ಕೊಡ್ತಾರೆ. ಅಂದರೆ ಅವರ ಬಿಸ್ನೆಸ್ಸೇ ಅದು. ಸೊ ಚಿನ್ನಕ್ಕೆ ರಿಲೇಟೆಡ್ ಆಗಿರುವಂಥ ಅಂಗಡಿಗಳು, ಅಂದರೆ ಚಿನ್ನವನ್ನು ಸಂಗ್ರಹ ಮಾಡಿಡಲಿಕ್ಕೆ ಬಾಕ್ಸ್ಗಳು, ವಿವಿಧ ಮಾದರಿಯ ಬಾಕ್ಸ್ಗಳನ್ನು ರೆಡಿ ಮಾಡೋದು, ಮತ್ತು ಅದರಲ್ಲಿ ಪ್ರಿಂಟನ್ನು ಮಾಡೋದು. ಯಾವ ಚಿನ್ನದ ಅಂಗಡಿಗಳಿಗೆ ಕಳಿಸಲಾಗುತ್ತೆ ಆ ಚಿನ್ನದ ಅಂಗಡಿಯ ಹೆಸರನ್ನು, ಆ ಕಂಪನಿ ಹೆಸರನ್ನು, ಅದೆಲ್ಲವನ್ನು ಕೂಡ ಮೆನ್ಷನ್ ಮಾಡಿ ಪ್ರಿಂಟ್ ಮಾಡಿ ಕಳಿಸೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವೆರೈಟಿಯ ಬಾಕ್ಸ್ಗಳನ್ನು ರೆಡಿ ಮಾಡೋದು, ಮತ್ತು ಬ್ಯಾಗ್ಗಳನ್ನು ರೆಡಿ ಮಾಡೋದು. ಹೀಗೆ ಚಿನ್ನವನ್ನು ಅಂದರೆ ಒಂದು ಬಾಕ್ಸಲ್ಲಿ ಏನು ಲಾಕ್ನ ಸಿಸ್ಟಮಲ್ಲಿ ಅದರಲ್ಲಿ ಇಡಲಿಕ್ಕೆ ಯಾವುದೆಲ್ಲ ವಸ್ತುಗಳು ಬೇಕು, ಬ್ಯಾಗ್ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಮಾದರಿಯ ವಸ್ತುಗಳನ್ನು ರೆಡಿ ಮಾಡಿಕೊಡುವಂಥ ಅಂಗಡಿ. ಸೊ ಇವರ ಕಸುಬೆ ಇದು. ಸುಮಾರು ವರ್ಷಗಳಿಂದ ಇದನ್ನೇ ಮಾಡಿಕೊಂಡು ಬಂದಂಥವ್ರು, ಇದರ ಮೂಲಕನೇ ಜೀವನವನ್ನು ಸಾಗಿಸ್ತಾ ಇದ್ದಂಥವ್ರು. ವ್ಯಾಪಾರಿಗಳಿಗೂ ಕೂಡ ಇದೀಗ ಏನು ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ, ಮತ್ತು ಬೀದಿಗೆ ಬರಬಹುದು ಅನ್ನುವಂತಹ ಒಂದು ರೀತಿಯಲ್ಲಿ ಭಯಭೀತಗೊಂಡಿದ್ದಾರೆ. ಚಿನ್ನದ ವ್ಯಾಪಾರ ರೇಟ್ ಇದಾಗಿರೋದ್ರಿಂದ ವ್ಯಾಪಾರ ಕಮ್ಮಿ ಆಗಿದೆ, ಮೊದಲ ಥರ ಇಲ್ಲ. ಇವಾಗ 50% ಮೇಲೆ ಕಮ್ಮಿ ಆಗಿಬಿಟ್ಟಿದೆ. ಮುಂದಕ್ಕೆ ಹಿಂಗೆ ಆದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಗೋಲ್ಡ್ ಅಂಗಡಿಯವ್ರಿಗೆ ಈ ಥರ ಪ್ರಿಂಟ್ ಮಾಡಿಕೊಡ್ತೀವಿ. ಇದೆ, ಹೌದು, ನಮ್ದು ಇದೆ, ಆ ಕಾಲದಿಂದ ಬಂದಿದ್ದೀವಿ. ಈಗ ನಮಗೆ ತುಂಬ ತೊಂದರೆ ಇದೆ. ಈಗೆಲ್ಲ ಬಾಡಿಗೆಗಳು ಜಾಸ್ತಿ ಎಲ್ಲರಿಗೂ, ಅದು ಬೇರೆ ಇದಾಗುತ್ತೆ. ಇಂದು ಇಳಿಕೆಯತ್ತ ಸಾಗಿದ ಹಳದಿ ಲೋಹ. 10 ಗ್ರಾಂ ಚಿನ್ನಕ್ಕೆ 980 ರೂಪಾಯಿ ಇಳಿಕೆ. ಬೆಳ್ಳಿ ಬೆಲೆಯಲ್ಲೂ 10,000 ರೂಪಾಯಿ ಕಡಿಮೆ. ಹೌದು, ಚಿನ್ನ ಇವತ್ತು ಸಹ ಇಳಿಕೆಯತ್ತ ಸಾಗಿದೆ. 4 ದಿನದ ಹಿಂದೆ ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡಿದ ಬೆನ್ನಲ್ಲೇ ಭಾರಿ ಏರಿಕೆ ಕಂಡಿದ್ದ ಚಿನ್ನ, ಬೆಳ್ಳಿ ಇಳಿಮುಖದತ್ತ ಸಾಗ್ತಿದೆ. ನಿನ್ನೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನ 2,240 ರೂಪಾಯಿ ಇಳಿಕೆಯಾಗಿತ್ತು. ಇವತ್ತು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 980 ರೂಪಾಯಿ ಇಳಿಕೆಯಾಗಿದೆ. ಬೆಳ್ಳಿ ಬೆಲೆಯೂ ಕೂಡ ಕಡಿಮೆಯಾಗಿದೆ. ಒಟ್ಟಾರೆ ಹಿಂಗಳೆಯರ ಮನೆಗೆದ್ದಂತಹ ಹಳದಿ ಲೋಹದ ದರದಲ್ಲಿ ಹಾವು ಏಣಿ ಆಟ ಮುಂದುವರೆದಿದೆ. ಮೋದಿ ಹೇಳಿದಂತೆ ವರ್ಷದವರೆಗೂ ಕೂಡ ಚಿನ್ನವನ್ನ ಖರೀದಿಸೋದು ಬೇಡವಾ, ಅಥವಾ ಇಳಿಕೆಯತ್ತ ಸಾಗಿರುವ ಚಿನ್ನವನ್ನ ಖರೀದಿಸಬೇಕಾ ಎಂಬ ಗೊಂದಲದಲ್ಲಿ ಆಭರಣ ಪ್ರಿಯರಿರೋದು ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.